ದೇಹ ಸುಸ್ಥಿತಿಯಲ್ಲಿರಲು ಹಾಗೂ ದೇಹದ ಕಾರ್ಯಕ್ಷಮತೆ ಹೆಚ್ಚಲು ಮನುಷ್ಯನಿಗೆ ನಿದ್ದೆ ಅತೀ ಮುಖ್ಯ. ಅವರವರ ದೇಹ ಭಾವಕ್ಕೆ ಸರಿಹೊಂದುವಷ್ಟು ಹೊತ್ತು ಅಥವಾ ಅಗತ್ಯವಿರುವಷ್ಟು ಹೊತ್ತು ನಿದ್ದೆ ಮಾಡಲೇಬೇಕು. ಅದರಲ್ಲೂ ಪ್ರತಿನಿತ್ಯ ಬೆಳವಣಿಗೆ ಹೊಂದುವ ಮಕ್ಕಳಿಗಂತೂ ಸಾಕಷ್ಟು ನಿದ್ದೆ ಬೇಕೇ ಬೇಕು. ಆದರೆ ಆಧುನಿಕ ಜೀವನ ಶೈಲಿ ಹಾಗೂ ಒತ್ತಡದಿಂದ ಮಕ್ಕಳು ಕೂಡ ನಿದ್ದೆಯಿಂದ ವಂಚಿತರಾಗ್ತಿದ್ದಾರೆ. ಆದರೆ ಇದು ಸರಿಯಲ್ಲ. ಮಕ್ಕಳಿಗೂ ಕೂಡ ನಿದ್ದೆ ಹಾಗೂ ನಿಗದಿತ ಸಮಯದಲ್ಲಿ ನಿದ್ದೆ ಮಾಡೋದು ಅತೀ ಅಗತ್ಯ. ಹಾಗಿದ್ರೆ ಮಕ್ಕಳಿಗೆ ಎಷ್ಟೊತ್ತು ನಿದ್ದೆ ಬೇಕು? ಯಾವ ಸಮಯದಲ್ಲಿ ಮಕ್ಕಳು ನಿದ್ರಿಸಬೇಕು? ನಿದ್ರೆಗೂ ಮುನ್ನ ಮಕ್ಕಳನ್ನು ಹೇಗೆ ಸಿದ್ಧಪಡಿಸಬೇಕು? ಮಕ್ಕಳು ನಿದ್ರಿಸುವ ಕೊಠಡಿ ಹೇಗಿರಬೇಕು? ಇವೆಲ್ಲದರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ. ನಿಮ್ಮ ಮಗುವಿನ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಗುಣಮಟ್ಟದ ನಿದ್ರೆ ಬಹಳ ಮುಖ್ಯ. ನಿಮ್ಮ ಮಗುವಿನ ಮೆದುಳಿನ ಬೆಳವಣಿಗೆಯನ್ನ ಬೆಂಬಲಿಸಲು ಸರಿಯಾದ ಪೋಷಣೆಯಂತೆಯೇ ಇದು ನಿರ್ಣಾಯಕವಾಗಿದೆ. ವಾಸ್ತವವಾಗಿ ನಿಮ್ಮ ಮಗುವಿನ ಮೆದುಳಿನ ಬೆಳವಣಿಗೆಯು ಅವರು ನಿದ್ದೆ ಮಾಡುವಾಗ ಸಂಭವಿಸುತ್ತದೆ. ಅಮೆರಿಕನ್ ಜರ್ನಲ್ ಆಫ್ ಸೈಕಿಯಾಟ್ರಿಯಲ್ಲಿ ಪ್ರಕಟವಾದ ಹೊಸ ಅಧ್ಯಯನವು ಮಗುವಿನ ಜೀವನದ ಮೊದಲ 12 ತಿಂಗಳುಗಳಲ್ಲಿ ನಿದ್ರೆಯ ತೊಂದರೆಗಳು ಆಟಿಸಂ ರೋಗ ನಿರ್ಣಯಕ್ಕೆ ಕಾರಣವಾಗಬಹುದು ಅಂತ ಬಹಿರಂಗಪಡಿಸಿದೆ. ಅನುಚಿತ ನಿದ್ರೆಯು ಮೆದುಳಿನ ಅವಿಭಾಜ್ಯ ಅಂಗವಾದ ಹಿಪೋಕ್ಯಾಂಪಸ್ನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರಬಹುದು. ಹಿಪೋಕ್ಯಾಂಪಸ್ ಕಲಿಕೆ ಮತ್ತು ಸ್ಮರಣೆಗೆ ನಿರ್ಣಾಯಕವಾಗಿದೆ. ಹಿಪೋಕ್ಯಾಂಪಸ್ನ ಗಾತ್ರದಲ್ಲಿನ ಬದಲಾವಣೆಗಳು ವಯಸ್ಕರು ಮತ್ತು ಹಿರಿಯ ಮಕ್ಕಳಲ್ಲಿ ಕೆಟ್ಟ ಗುಣಮಟ್ಟದ ನಿದ್ರೆಯೊಂದಿಗೆ ಸಂಬಂಧ ಹೊಂದಿವೆ. ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಹೊಂದಿರುವ ಸುಮಾರು 80% ಮಕ್ಕಳು ನಿದ್ರೆಯ ಸಮಸ್ಯೆಗಳನ್ನು ಹೊಂದಿದ್ದಾರೆ. ಹೀಗಾಗಿ ಮಕ್ಕಳಿಗೆ ಸೂಕ್ತ ಪ್ರಮಾಣದ ನಿದ್ದೆ ಲಭ್ಯವಾಗಲೇಬೇಕು. ಇದರ ಬಗ್ಗೆ ಪೋಷಕರು ಕಾಳಜಿ ವಹಿಸಲೇಬೇಕು. ಕೆಲವೊಮ್ಮೆ ಮಕ್ಕಳು ತಮ್ಮ ಕಂಫರ್ಟ್ ಝೋನ್ ಕಾರಣಕ್ಕೆ ನಿದ್ದೆಯಿಂದ ದೂರ ಉಳಿಯುತ್ತಾರೆ. ಆದರೆ ಹೀಗಾಗಬಾರದು. ಮಕ್ಕಳಿಗೆ ಅಗತ್ಯವಿರುವಷ್ಟು ನಿದ್ದೆ ಪಡೆಯಲೇಬೇಕು. ರೈಸಿಂಗ್ ಚಿಲ್ಡ್ರನ್ ಪ್ರಕಾರ ಪ್ರತಿದಿನ ಒಂದೇ ಸಮಯದಲ್ಲಿ ಮಕ್ಕಳನ್ನ ಮಲಗಿಸಿ. ಹೀಗೆ ಮಾಡೋದ್ರಿಂದ ಸಮಯ ಬಂದಾಗ ದೇಹವು ನಿದ್ರಿಸಲು ಸಿದ್ಧವಾಗುತ್ತೆ. ನಿಮ್ಮ ಮಕ್ಕಳು ತಮ್ಮ ಮಲಗುವ ಸಮಯವನ್ನ ಆಗಾಗ್ಗೆ ಬದಲಾಯಿಸಿದ್ರೆ ಅವರು ನಿದ್ರಿಸಲು ತೊಂದರೆ ಅನುಭವಿಸಬೇಕಾಗತ್ತೆ. ದೊಡ್ಡವರು ಮಕ್ಕಳು ರಾತ್ರಿ ಮಲಗುವ ಮುನ್ನ ದಿನವಿಡೀ ಮಾತನಾಡುವುದನ್ನು ರೂಢಿಸಿಕೊಳ್ಳಿ. ಇದರಿಂದ ಅವರು ಮಲಗಲು ಸಿದ್ಧವಾಗ್ತಾರೆ. ನಿಯಮಿತವಾದ ಬೆಡ್ ಟೈಮ್ ದಿನಚರಿಯನ್ನ ಹೊಂದಿಸುವುದು ನಿಮ್ಮ ಮಗುವಿನ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಅವನ ಅಥವಾ ಅವಳ ಮೆದುಳಿನ ಬೆಳವಣಿಗೆಯನ್ನ ಉತ್ತೇಜಿಸಲು ಸಹಾಯ ಮಾಡುತ್ತೆ. ಸ್ನಾನ ಮಾಡೋದು, ಕತೆ ಕೇಳೋದು ಅಥವಾ ಓದುವುದು ಮತ್ತು ಮಲಗಲು ಹೋಗುವ ನಿಗದಿತ ವೇಳಾಪಟ್ಟಿಯನ್ನ ಅನುಸರಿಸೋದು ಚಿಕ್ಕ ಮಕ್ಕಳು ಸುಲಭವಾಗಿ ನಿದ್ರಿಸಲು ಸಹಾಯ ಮಾಡುತ್ತೆ. ಹಿರಿಯ ಮಕ್ಕಳಿಗೆ ನೀವು ಅವರೊಂದಿಗೆ ಮಾತನಾಡುವುದಕ್ಕೆ ಪ್ರಯತ್ನಿಸಬಹುದು ಮತ್ತು ದೀಪಗಳನ್ನು ಹಾಕುವ ಮುನ್ನ ವಿಶ್ರಾಂತಿ ಪಡೆಯಲು ಅವರಿಗೆ ಸ್ವಲ್ಪ ಸಮಯವನ್ನ ನೀಡಬಹುದು. ಇನ್ನು ಇಷ್ಟೊತ್ತವರೆಗೂ ಹೇಳದಂತೆ ಕೆಲವು ಹಿರಿಯ ಮಕ್ಕಳು ಮಲಗೋ ಮುನ್ನ ವಿಶ್ರಾಂತಿಯನ್ನ ಒಳಗೊಂಡ ವೇಳಾಪಟ್ಟಿಯನ್ನ ಅನುಸರಿಸಬೇಕಾಗಬಹುದು. ಅನೇಕ ವಯಸ್ಕ ಮಕ್ಕಳು ಪುಸ್ತಕವನ್ನ ಓದುವ ಮೂಲಕ ಅಥವಾ ಶಾಂತವಾದ ಸಂಗೀತವನ್ನ ಕೇಳೋ ಮೂಲಕ ಮತ್ತು ವಿಶ್ರಾಂತಿಗಾಗಿ ಉಸಿರಾಟವನ್ನ ಅಭ್ಯಾಸ ಮಾಡುವ ಮೂಲಕ ಇದನ್ನ ದಿನವೆಂದು ಕರೆಯಲು ನಿಮ್ಮ ಮಗುವನ್ನ ಪ್ರೋತ್ಸಾಹಿಸಲು ಪ್ರಯತ್ನಿಸಿ. ಆದ್ದರಿಂದ ಅವನು ನಿದ್ರಿಸೋದಕ್ಕೆ 30 ನಿಮಿಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡ್ರೆ ಅವನು ವಿಶ್ರಾಂತಿ ಪಡೆಯೋದಕ್ಕೆ ಹೆಚ್ಚು ಸಮಯ ಬೇಕಾಗಬಹುದು. ಹೆಚ್ಚಿನ ಮಕ್ಕಳು 3 ರಿಂದ 5 ವರ್ಷ ವಯಸ್ಸಿನಲ್ಲಿ ನಿದ್ದೆ ಮಾಡೋದನ್ನು ನಿಲ್ಲಿಸುತ್ತಾರೆ. ನಿಮ್ಮ ಮಗುವು 5 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ರೆ ಮತ್ತು ಹಗಲಿನಲ್ಲಿ ಇನ್ನೂ ನಿದ್ದೆ ಮಾಡ್ತಾ ಇದ್ರೆ ಅವನ ನಿದ್ದೆಯ ಸಮಯವನ್ನ 20 ನಿಮಿಷಗಳವರೆಗೆ ಮಿತಿಗೊಳಿಸಲು ಪ್ರಯತ್ನಿಸಿ. ಇಲ್ಲದಿದ್ರೆ ಮಕ್ಕಳು ಹಗಲು ವೇಳೆ ನಿದ್ದೆ ಮಾಡಿ ರಾತ್ರಿ ಲೇಟಾಗಿ ನಿದ್ರೆಗೆ ಜಾರಬಹುದು. ಇದು ದೈಹಿಕ ಬೆಳವಣಿಗೆಯನ್ನ ಕುಂದಿಸುತ್ತದೆ. ಹಗಲಿನಲ್ಲಿ ಹೆಚ್ಚು ನಿದ್ದೆ ಮಾಡೋದು ಅದು ಮಕ್ಕಳಿಗೆ ರಾತ್ರಿಯಲ್ಲಿ ಮಲಗಲು ಕಷ್ಟವಾಗಬಹುದು. ಅನೇಕ ಮಕ್ಕಳು ನಿರ್ದಿಷ್ಟ ವಯಸ್ಸಿನ ನಂತರ ಒಂಟಿಯಾಗಿ ಮಲಗುತ್ತಾರೆ. ನಿಮ್ಮ ಮಗು ಕೋಣೆಯಲ್ಲಿ ಏಕಾಂಗಿಯಾಗಿ ಮಲಗಿದ್ರೆ ಕತ್ತಲೆಯಲ್ಲಿರುವಾಗ ಅವನು ಅಥವಾ ಅವಳು ಹೆದರೋದಿಲ್ಲ ಅಂತ ಖಚಿತಪಡಿಸಿಕೊಳ್ಳಿ. ಮಲಗುವ ಮುನ್ನ ಭಯಾನಕ ಟಿವಿ ಕಾರ್ಯಕ್ರಮಗಳು ಅಥವಾ ಚಲನಚಿತ್ರಗಳನ್ನು ವೀಕ್ಷಿಸಲು ಅವನಿಗೆ ಅಥವಾ ಅವಳಿಗೆ ಬಿಡಬೇಡಿ. ಅಲ್ಲದೆ ರಾತ್ರಿಯಲ್ಲಿ ಕಂಪ್ಯೂಟರ್ ಆಟಿಕೆಗಳನ್ನು ಅನುಮತಿಸಬೇಡಿ. ದೀಪಗಳು ಆನ್ ಆಗಿರುವಾಗ ಕೆಲವು ಮಕ್ಕಳು ಸುರಕ್ಷಿತವಾಗಿರ್ತಾರೆ ಎಂಬ ಭಾವನೆಯಿಂದ ನೀವು ಅವನ ಅಥವಾ ಅವಳ ಕೋಣೆಯಲ್ಲಿ ರಾತ್ರಿ ದೀಪವನ್ನು ಅಳವಡಿಸಬಹುದು. ತುಂಬಾ ಹಸಿದಿರುವ ಭಾವನೆ ಅಥವಾ ತುಂಬಾ ತುಂಬಿದ ಭಾವನೆಯು ಕಳಪೆ ನಿದ್ರೆಗೆ ಕಾರಣವಾಗಬಹುದು. ಆದ್ದರಿಂದ ನಿಮ್ಮ ಮಗು ಸಾಕಷ್ಟು ಹೊಟ್ಟೆ ತುಂಬಿದೆ ಅಂತ ಖಚಿತಪಡಿಸಿಕೊಳ್ಳಿ ಮತ್ತು ಸರಿಯಾದ ಸಮಯದಲ್ಲಿ ರಾತ್ರಿ ಊಟ ಮಾಡಿಸಿ. ಅಲ್ಲದೆ ಅವನು ಬೆಳಗಿನ ಉಪಹಾರದ ಸಮಯದಲ್ಲಿ ಹಾಲು ಸೇರಿದಂತೆ ಅಗತ್ಯವಾದ ಪೋಷಣೆಯನ್ನ ಪಡೆಯುತ್ತಾನೆ ಅಂತ ಖಚಿತಪಡಿಸಿಕೊಳ್ಳಿ. ಅದು ದಿನವನ್ನ ಸರಿಯಾಗಿ ಪ್ರಾರಂಭಿಸಲು ಸಹಾಯ ಮಾಡುತ್ತೆ. ಏತನ್ಮಧ್ಯೆ ಗಾಳಿ ತುಂಬಿದ ಪಾನೀಯಗಳು ಮತ್ತು ಚಾಕೊಲೇಟ್ಗಳಂತಹ
ಕೆಫೀನ್ ಭರಿತ ಆಹಾರಗಳ ಸೇವನೆಯನ್ನು ಕಡಿಮೆ ಮಾಡಿ, ಯಾಕಂದರೆ ಇವುಗಳು ನಿಮ್ಮ ಮಗುವಿನ ದೇಹದ ಗಡಿಯಾರವನ್ನು ತೊಂದರೆಗೊಳಿಸಬಹುದು. ಒಳ್ಳೆಯ ನಿದ್ದೆಗೆ ಜಾರಲು ಮಗುವಿಗೆ ಮಾನಸಿಕ ನೆಮ್ಮದಿ ಅತಿ ಮುಖ್ಯ. ಹೀಗಾಗಿ ನಿಮ್ಮ ಮಗು ನಿದ್ದೆ ಮಾಡುವ ಮುನ್ನ ಪೋಷಕರು ಮಗುವಿನ ಜೊತೆ ಸ್ವಲ್ಪ ಸಮಯ ಕಳೆಯಿರಿ. ಇದರಿಂದ ಮಗುವಿನ ಮನಸ್ಸಿನಲ್ಲಿರೋ ಗೊಂದಲ ಅಥವಾ ಭಯ ದೂರವಾಗುತ್ತೆ. ಇದರಿಂದ ಮಗು ನಿಶ್ಚಿಂತೆಯಿಂದ ನಿದ್ರಿಸಲು ಸಾಧ್ಯವಾಗುತ್ತೆ.